ಸರ್. ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು. ಈಗ ನಮ್ಮ ಕೆಲಸ ನಾವು ಮಾಡಿರೋದು ಪರದೆ ಮೇಲಿದೆ. ಈಗ ನೋಡಿದವರು ಏನೇನು ನೋಡಿದ್ರು ಅದೇ ಮುಖ್ಯ ಆಗುತ್ತೆ. ಥಿಯೇಟ್ರ್ ನೋಡಿದಾಗ ನಾವು ಎಡಿಟಿಂಗ್ನಲ್ಲಿ ಫಿಲ್ಮ್ನ ನೋಡಿದ್ದೆ. ಒಂದು ತುಂಬ ಕ್ಲಿಯರ್ ಆಗಿದೆ, ಭಯ ಎಲ್ಲರೂ ಇದ್ದಿದ್ದೆ, ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಈ ಹುಲಿ, ಸಿಂಹ, ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ, ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ. ಹಾಗಾಗಿ ಭೈರಾದೇವಿಯವ್ರ ಹತ್ರ ನಾನು ಮೊರೆ ಹೋಗ್ತೀನಿ, ನನಗೆ ಸಹಾಯ ಮಾಡಿ ಅಂತ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನ ನೀವು ಚಿತ್ರಮಂದಿರದಲ್ಲಿ ನೋಡಿ. ಇವತ್ತು ನೋಡಿದವ್ರು ಎಲ್ಲರೂ ನನಗೆ ಹೇಳ್ತಾ ಇರೋದು, ಕಳೆದ 20 ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ. ಭೈರಾದೇವಿ 2 ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ನಾನು ಏನು ಹೇಳೋದು, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಯಾವಾಗ ಈ ಮಾಲ್ ಬರೋಗೆ ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ. ಸುಮಾರು ಸಿನಿಮಾಗಳು ನೋಡಿದ್ದೀನಿ, ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ, ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರೋಂಥ ರಮೇಶ್ ಸರ್, ಅನ್ವ ಅಕ್ಕ, ಸ್ಕಂದ ಅಶೋಕ್ ಅವರು, ರವಿಶಂಕರ್ ಅವರು, ರಂಗಣ್ಣ, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರ ನೋಡಿ, ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ, ಭೈರಾದೇವಿ ರೂಪದಲ್ಲಿ ನೋಡ್ತೀರಿ. ಐ ಥಿಂಕ್ ಯು ಆರ್ ಅಮೇಜಿಂಗ್. ಕಂಗ್ರ್ಯಾಚುಲೇಷನ್ಸ್. ನಿಮ್ದು ಇವ್ರದಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ, ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ. ನೀವೇ ಥಿಯೇಟ್ರಿಗೆ ಬಂದು ಆ ಸೀನ್ಗಳನ್ನ ನೋಡಿ. ಯಾವುದು ಥಿಯೇಟ್ರಲ್ಲೇ ನೋಡ್ಬೇಕು ನೀವು. ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು, ಡೈರೆಕ್ಟರ್ ಶ್ರೀಜಯ್ ಇವರು ಫಿಲ್ಮ್ ಡೈರೆಕ್ಟರ್. ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು. ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ನನಗೆ ತುಂಬ ಇಷ್ಟ. ಅವರು ಉಪೇಂದ್ರ ಅವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ. ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಫ್ರೆಶ್ನೆಸ್ ಇದೆ. ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀಜಯ್. ಎಸ್ಪೆಷಲಿ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್. ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಅಂತ ಒಂದು 2 ಸಾಂಗ್ಸು ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ, ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ. ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಬಿ ಅ ಸೂಪರ್ ಹಿಟ್. ರವಿರಾಜ್ ಅವ್ರಿಗೆ, ಡೈರೆಕ್ಟರ್ಗೆ, ಈ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ. ಯಾವಾಗ ಅಷ್ಟು ಚೆನ್ನಾಗಿ ಇನ್ನಸೆಂಟಾಗಿ ಮಾಡ್ತಾರೆ, ಟಕ್ಕಂತ ಒಂದು ವಿಲನಿಶ್ ಲುಕ್ ಬಂದ್ಬಿಡುತ್ತೆ. ಅದು ಯಾರು ಅಂದ್ಕೊಂಡಿರಲ್ಲ. ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ. ಆ್ಯಂಡ್ ಫಸ್ಟ್ ಹಾಫು ರಾಧಿಕಾ ಅವ್ರು ಆ್ಯಕ್ಚುಲಿ ಎಕ್ಸ್ಟ್ರಾರ್ಡಿನರಿ. ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಅನು ಅವ್ರಿಗೆ ಕೂಡ ಶಿ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಅಫ್ಕೋರ್ಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು. ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ. ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಇದೆ, ಥ್ರಿಲ್ಲಿಂಗ್ ಆಗಿದೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು. ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಥರ ಸ್ಟೋರಿ ರೈಟಿಂಗ್ ಇದೆ, ಎಲ್ಲರ ಕ್ಯಾರೆಕ್ಟರ್ಸು ಸೂಪರಾಗಿ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ. ಆ್ಯಂಡ್ ತುಂಬ ಎಫರ್ಟ್ ಆಗ್ತಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತು ಮೇಕಿಂಗಲ್ಲಿ. ರಾಧಿಕಾ ಅವರು, ಅನು ಅವರು, ಆಮೇಲೆ ರಮೇಶ್ ಅರವಿಂದ್ ಅವರು ಎಲ್ಲರೂ ಸಕಲ ಮಾಡಿದ್ದಾರೆ. ಮಿಸ್ ಮಾಡಿದೆ ಈ ಸಿನಿಮಾಗಳನ್ನು. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಫರ್ಟ್. ಇಟ್ಸ್ ಅ ವರ್ತ್ ವಾಚ್. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ಇದೇ ಅಕ್ಟೋಬರ್ 3ನೇ ತಾರೀಕು ನೀವೆಲ್ಲರೂ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನರಂಜನೆ ಕೊಡುತ್ತೆ. Second half is very acting enjoy the symbolic comedy and director Srijay see ಪ್ರತಿಯೊಂದು ಡೈರೆಕ್ಟರ್ ಎಸ್ಪೆಷಲಿ 5th and 6th ಆಡಿಯನ್ಸ್ನ ಮೀಟಿಂಗ್ ಬೆಸ್ಟ್. ಅದರಲ್ಲಿ ನಿಜವಾಗ್ಲೂ ಶ್ರೀಜಯ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ರಮೇಶ್ ಅರ್ಜುನ್ ಸರ್ ರಮೇಶ್ ಅಣ್ಣನೇ ಕಿಲ್ಲರ್ ಸೂಪರ್ ಮಾಡಿದ್ದಾರೆ ಆ್ಯಂಡ್ ರಾಧಿಕಾ ಮೇಡಮ್ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾರೆ ಭೈರಾದೇವಿ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಪವರ್ಫುಲ್ ಆಗಿದೆ ಭೈರಾದೇವಿ ಕ್ಯಾರೆಕ್ಟರ್ ಇಡೀ ಎಂಟೈರ್ ಟೀಮ್ಗೆ ಆ್ಯಂಡ್ ನನ್ನ ರವಿ ಸರ್ಗೆ ಮತ್ತು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಜಯ ಆಂಜನೇಯ. ಇದು ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ, ಅವರ ಅಭಿನಯದ ಸಿನಿಮಾ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು. ಅವರಿಗಾಗಲಿ ರಮೇಶ್ ಅರ್ಜುನ್ ಸರ್ ಅವ್ರಿಗಾಗಲಿ ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಒಳ್ಳೆಯ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಸಿನಿಮಾ ಇದು. ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಅಂದರೆ ಒಂದು ರೋಮಾಂಚನ, ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ, ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರ್ತಕ್ಕಂಥ ಸೈಡ್ ಹೋಗ್ರಪ್ಪ, ಮುಂದೆ ಹೋಗ್ರಿ. ಸೈಡ್ ಹೋಗಿ ಹೋಗಪ್ಪ, ಮುಂದೆ ಹೋಗ್ರಿ, ಮುಂದೆ ಅಣ್ಣ, ಮುಂದೆ ಹೋಗ್ರಿ, ಮುಂದೆ ಬರೀ ಸೈಡ್ ಸ್ವಲ್ಪ ಕ್ಲಿಯರ್ ಮಾಡಿ ಅಲ್ಲಿ ಮುಂದೆ. ಬೇಕಾ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಸೈಡ್